ಓಂ ಯಸ್ಮಿನ್ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸಾ ನಿರಾಶೀರ್ನಿರ್ಮಮೋ ಜಾತಿ ಪರಂ ಜಯತಿ ಸೋಚ್ಯುತಃ. ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಗುರುದೇವತಾ ನಮಸ್ಕಾರ ಆದಮೇಲೆ ಭಗವಂತನನ್ನು ಪ್ರಾರ್ಥನೆ ಮಾಡೋದು. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ಈ ಶ್ಲೋಕದಿಂದ. ಇದೇ ಶ್ಲೋಕನೇ ಆಗಬೇಕಂತಿಲ್ಲ. ಭಗವಂತನನ್ನು ಸ್ತೋತ್ರ ಮಾಡುವಂಥ ಬೇಕಾದಷ್ಟು ಪ್ರಾರ್ಥನಾ ಶ್ಲೋಕಗಳುಂಟು. ಅದರಲ್ಲೂ ಇದೊಂದು ವಿಶೇಷ. ಇದರ ಅರ್ಥ ಏನು? ನಾರಾಯಣಾಯ ನಮೋ ನಮಸ್ತೆ, ಭಗವಂತನಿಗೆ ನಮಸ್ಕಾರ. ಎಂತಹ ನಾರಾಯಣ? ಪರಿಪೂರ್ಣ ಗುಣ ಅರ್ಣವಾಯ. ಅರ್ಣವ ಅಂದರೆ ಸಮುದ್ರ, ಗುಣಾರ್ಣವ ಅಂದರೆ ಗುಣಗಳ ಸಮುದ್ರ. ಅದು ಬರೀ ಗುಣ ಅಲ್ಲ, ಪರಿಪೂರ್ಣ ಗುಣ. ಗುಣ ಅಂದರೆ ನಾವು ಹೇಳ್ತೀವಲ್ಲ ಕ್ವಾಲಿಟೀಸ್, ಅದಲ್ಲ. ಈಗ ನಮ್ಗೆ ಯಾರೋ ಒಬ್ಬರು ಅವ್ರ ಗುಣ ಇಂಥದ್ದು, ಅವ್ರ ಗುಣ ಇಂಥದ್ದು ಅಂತ ಹೇಳ್ತೀವಲ್ಲ, ಆ ಥರ ಗುಣ ಅಲ್ಲ. ಗುಣ ಅಂದರೆ ಅಟ್ರಿಬ್ಯೂಟ್ಸ್. ಸತ್ವ, ರಜಸ್ಸು, ತಮಸ್ಸು ಪ್ರಧಾನ ಗುಣಗಳು. ಕಾಲ, ದೇವತೆಗಳೆಲ್ಲ ಹೇಗೆ ಕೇಳಿದ್ರೆ ಅವರು ಒಂದೊಂದು ಗುಣಗಳ ಆಧಿಪತ್ಯ ಇರುತ್ತೆ ಅವರಿಗೆ. ಈಗ ಉದಾಹರಣೆಗೆ ಅಗ್ನಿ ಅಂತ ಹೇಳಿದಾಗ ತೇಜಸ್ಸಿಗೆ ಸಂಬಂಧಪಟ್ಟಂಥ ಎಲ್ಲ ಶಕ್ತಿಗಳು ಅಗ್ನಿಯ ಕಂಟ್ರೋಲಲ್ಲಿ, ಹೀಟ್ ಸಂಬಂಧಪಟ್ಟಂಥದ್ದು. ಆಮೇಲೆ ವಾಯು ಅಂತ ಹೇಳಿದರೆ ವಾಯವೇ ಪ್ರಾಣಾಧಿಪತಿದೆ. ಪ್ರಾಣಕ್ಕೆ ಸಂಬಂಧಪಟ್ಟ ಹಾಗೆ ವಾಯುದೇವರು ಇನ್ಚಾರ್ಜ್. ಜಲಕ್ಕೆ ಸಂಬಂಧಪಟ್ಟ ಹಾಗೆ ವರುಣ ದೇವರು, ಬೆಳಕಿಗೆ ಸೂರ್ಯ. ಹೀಗೆ ಒಂದೊಂದು ದೇವತೆಗಳು ಸೃಷ್ಟಿಯ ಒಂದೊಂದು ಶಕ್ತಿಗೆ ನಿಯಾಮಕರು. ಅವರಿಗೆಲ್ಲ ಒಂದೊಂದು ಬೌಂಡ್ರಿ ಇದೆ, ಅದನ್ನು ದಾಟಿ ಅವರು ಹೋಗೋದಿಲ್ಲ. ಆದರೆ ನಾರಾಯಣ ಹಾಗಲ್ಲ. ಅಷ್ಟೂ ಗುಣಗಳ, ಅಷ್ಟೂ ದೇವತೆಗಳ ಏನೇನು ಗುಣಗಳುಂಟು ಅಷ್ಟೂ ಗುಣಗಳು ದೇವರ ಹತ್ರ ಉಂಟು. ಯಾಕಂದರೆ ಅಷ್ಟೂ ಗುಣಗಳನ್ನು ಸೃಷ್ಟಿ ಮಾಡಿದವನೇ ಅವನು. ಹಾಗಾಗಿ ಪರಿಪೂರ್ಣ ಗುಣಗಳ ಪರಿಪೂರ್ಣತೆ. ಅಂಥದ್ದು ಒಂದು ದೊಡ್ಡ ಸಮುದ್ರ. ಅಂತಹ ಸಮುದ್ರ ರೂಪಿಯಲ್ಲಿ ಗುಣಗಳನ್ನು ಸೃಷ್ಟಿಯನ್ನು ಮಾಡುವವ, ಗುಣಗಳನ್ನು ಹಿಡಿತದಲ್ಲಿಟ್ಕೊಳ್ಳುವ, ಗುಣಗಳನ್ನು ಸಂಹಾರ ಮಾಡುವ ಶಕ್ತಿ ಉಳ್ಳವ. ಆಮೇಲೆ ವಿಶ್ವೋದಯ ಸ್ಥಿತಿಲಯೋ ನಿಯತಿ ಪ್ರದಾಯ. ವಿಶ್ವದ ಇಡೀ ಕ್ರಿಯೇಷನ್ನಿನ ಉದಯ, ಕ್ರಿಯೇಷನ್ ಮಾಡೋದು, ಸ್ಥಿತಿ ಮೇಂಟೈನ್ ಮಾಡೋದು, ಲಯ ಸಂಹಾರ ಮಾಡೋದು, ಇದಿಷ್ಟು ಕೆಪಾಬಿಲಿಟಿ ಇರುವಂತಹ ನಾರಾಯಣನನ್ನು ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ. ಜ್ಞಾನವನ್ನು ಕೊಡುವಂಥವನು, ವಿಬುಧಾಸುರ ಸೌಖ್ಯ ದುಃಖ, ಸುರಾಸುರರಿಗೆ ಸುಖ ದುಃಖಗಳ ಕಾರಣವಾಗಿರುವ ಅಂತಹ ಭಗವದ್ ರೂಪಕ್ಕೆ ನಮಸ್ಕಾರ ಮಾಡ್ತಾ ಇದ್ದೀನಿ. ಒಟ್ಟಾರೆ ಇಲ್ಲಿ ಭಗವಂತನ ಚಿಂತನೆ ಒಂದು ಶ್ಲೋಕದಿಂದ. ಆಮೇಲೆ ಭಗವಂತನ ಪೂಜೆ ಮಾಡಬೇಕು ಅಂತ ಹೇಳಿಕೊಟ್ಟಂಥ ಮಧ್ವಾಚಾರ್ಯರಿಗೆ ಯೋ ವಿಪ್ರಲಂಭ ವಿಪರೀತ ಮತಿಪ್ರಭೂತಾನ್ ವಾದಾನ್ ನಿರಸ್ಯ ಕೃತವಾನ್ ಭೂವಿ ತತ್ವವಾದದ ಮೂಲಕ ಮಧ್ವಾಚಾರ್ಯರು ಕೊಟ್ಟಂತಹ ಸಿದ್ಧಾಂತವನ್ನು, ಏನು ದ್ವೈತ ಸಿದ್ಧಾಂತ, ದ್ವೈತ ಅಲ್ಲ, ಅದು ತತ್ವವಾದ ಅಂತ. ಅಂತಹ ತತ್ವವಾದ, ಮೋಕ್ಷ ಪ್ರಧಾನವಾದ ತತ್ವವಾದ, ಹರಿಯೇ ಸರ್ವೋತ್ತಮ, ಆ ಮಾರ್ಗದಿಂದ ಹೋದರೆ ನಮಗೆ ಮುಕ್ತಿ ಅನ್ನುವಂತಹ ತತ್ವವಾದವನ್ನು ಈ ಭೂಮಿಯಲ್ಲಿ ತಂದು ನಮ್ಮನ್ನೆಲ್ಲ ಜ್ಞಾನ ಮಾರ್ಗದಲ್ಲಿ ಹೋಗುವಂತೆ ಪ್ರೇರಣೆ ಮಾಡಿದ ಆನಂದ ತೀರ್ಥರಿಗೆ, ಮಧ್ವಾಚಾರ್ಯರ ಸನ್ಯಾಸಾಶ್ರಮದ ಹೆಸರು ಆನಂದ ತೀರ್ಥರು, ಅಂತಹ ಆನಂದ ತೀರ್ಥ ಮುನಿಗಳಿಗೆ ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತ. ಈ ಎರಡು ಶ್ಲೋಕಗಳಲ್ಲಿ ಒಂದು ಭಗವಂತನನ್ನು ಮತ್ತು ಭಗವಂತನ ತತ್ವಪಾರಮ್ಯವನ್ನು ಹೇಳಿದ ಮಧ್ವಾಚಾರ್ಯರನ್ನು, ಇವರಿಬ್ಬರನ್ನು ನಮಸ್ಕಾರ ಮಾಡಿ ದ್ವಾರಪಾಲಕರನ್ನು ನಮಸ್ಕಾರ ಮಾಡೋದು. ಭಗವಂತನ ಸಾನ್ನಿಧ್ಯ ಅಂದಾಗ ಅಲ್ಲಿ 4 ದಿಕ್ಕುಗಳಲ್ಲಿ 4 ದ್ವಾರಗಳು.
ಗೇಟ್ವೇಸ್, ಅಲ್ಲಿಗೆ 4 ಜನ ದ್ವಾರಪಾಲಕರು. ಆ ದ್ವಾರಪಾಲಕರನ್ನು ನಮಸ್ಕಾರ ಮಾಡಿ ಒಳಗೆ ಹೋಗಬೇಕು. ಅವರ ಪರ್ಮಿಷನ್ ತೊಗೊಂಡು ಒಳಗೆ ಹೋಗ್ಬೇಕು. ಸೀದಾ ದನ ಕೊಟ್ಟಿಗೆಗೆ ನುಗ್ಗೋದಲ್ಲ. ನಾವು ದೇವ್ರ ಪೂಜೆಗೆ ಬಂದಿದ್ದೀವಿ, ಅಲ್ಲಿ ಒಂದಷ್ಟು ಶಕ್ತಿಗಳಿದ್ದಾರೆ. ಆ ದೇವತೆಗಳನ್ನು ಮೊದಲು ನಮಸ್ಕಾರ ಮಾಡಿ ಅವರ ಪರ್ಮಿಷನ್ ತಗೊಂಡು ಆಮೇಲೆ ಒಳಗೆ ಹೋಗಬೇಕು. ಪೂರ್ವದ್ವಾರದಲ್ಲಿ ಜಯ ವಿಜಯ, ದಕ್ಷಿಣ ದ್ವಾರದಲ್ಲಿ ನಂದ ಸುನಂದ, ಪಶ್ಚಿಮದಲ್ಲಿ ಕುಮುದ ಕುಮುದಾಕ್ಷ, ಉತ್ತರದಲ್ಲಿ ಬಲ ಪ್ರಬಲ. ಈ ರೀತಿ 4 ದಿಕ್ಕುಗಳಲ್ಲಿ ಇಬ್ಬಿಬ್ಬರು ದ್ವಾರಪಾಲಕರು. 4 ಗೇಟ್ವೇಸ್ ಅಂದರೆ ಏನು? ಭಗವಂತನ ಹತ್ರ ಹೋಗಬೇಕಾದ್ರೆ 4 ಮಾರ್ಗಗಳು. ಒಂದು ಜ್ಞಾನಯೋಗ, ಭಕ್ತಿಯೋಗ, ಕರ್ಮಯೋಗ, ಕ್ರಿಯಾಯೋಗ. ಶಾಸ್ತ್ರ ಇತ್ಯಾದಿಗಳ ಅಧ್ಯಯನ ಮಾಡೋದ್ರಿಂದ ಭಗವಂತನ ಸೇರ್ಬೋದು, ಅದು ಒಂದು ದಾರಿ. ಅದಕ್ಕೆ ಜ್ಞಾನ ಮಾರ್ಗ ಅಂತ ಹೆಸರು. ಭಕ್ತಿಯೋಗ ಕೇವಲ ಭಗವಂತನ ಚಿಂತನೆಯನ್ನೇ ಮಾಡ್ತಾ, ಎಲ್ಲದರಲ್ಲೂ ಭಗವಂತನನ್ನೇ ನೋಡ್ತಾ, ನಮ್ಮ ಇಡೀ ಸರ್ವಸ್ವವನ್ನು ಭಗವಂತನಲ್ಲಿ ಲೀನ ಮಾಡೋದು, ಇದು ಭಕ್ತಿಯೋಗ, ಅದೊಂದು ದಾರಿ. ಕರ್ಮಯೋಗ, ನಾವು ದಿನನಿತ್ಯ ಮಾಡುವಂತಹ, ಬೆಳಗ್ಗೆ ಎದ್ದು ರಾತ್ರಿ ಮಲಗುವಂಥ ಎಲ್ಲ ಕರ್ಮಗಳನ್ನು, ಎಲ್ಲ ಕೆಲಸಗಳನ್ನು ದೇವರಿಗೆ ಸಮರ್ಪಣೆ ಮಾಡಿ, ದೇವರೇ ಮಾಡಿಸಿದ್ದು ದೇವರಿಗೆ ಹೋಗಿ ಸೇರುತ್ತೆ. ಈ ರೀತಿ ಕರ್ಮ ಭಾವನೆಯನ್ನು ಇದರ ಮೂಲಕ ಸಾಧನೆ ಮಾಡೋದು ಕರ್ಮಯೋಗ, ಅದು ಒಂದು ದಾರಿ. ಇನ್ನೊಂದು ಕ್ರಿಯಾಯೋಗ, ನಮ್ಮ ಒಳಗಿನ ಶಕ್ತಿಗಳನ್ನು ಜಾಗೃತ ಮಾಡಿ, ಕುಂಡಲಿನಿ ಶಕ್ತಿ, ಯೋಗ ಸಾಧನೆ ಮೂಲಕ ಭಗವಂತನ ಹತ್ರ ಹೋಗೋದು ಕ್ರಿಯಾಯೋಗ, ಯೋಗಿಗಳ ಮಾರ್ಗ. ಈ 4 ಜನ ದ್ವಾರಪಾಲಕರು ಒಂದೊಂದಕ್ಕೆ ಅವರು ಕಂಟ್ರೋಲ್ ಮಾಡೋರು. ಅವರನ್ನು ನಮಸ್ಕಾರ ಮಾಡಿ ಒಳಗೆ ಹೋಗೋದು. ಒಳಗೆ ಹೋದ್ಮೇಲೆ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಂ ಮಹಿಪತಿದಯಿತಾಂ ವಾರುಣೀಮಪ್ಯುಮಾಂತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ ಮದ್ಗುರೂಂಶ್ಚ. ಭಗವಂತನಿಂದ ಹಿಡಿದು ಎಲ್ಲ ದೇವತೆಗಳ ಸ್ಮರಣೆ, ಭಗವಂತನ ಪರಿವಾರ ಯಾರೆಲ್ಲ? ಒಂದೇ ವಿಷ್ಣು ನಮಾಮಿ, ವಿಷ್ಣುವನ್ನು. ಶ್ರಿಯಮಥ ಚ ಭುವಂ, ಶ್ರೀದೇವಿ ಭೂದೇವಿ. ಬ್ರಹ್ಮವಾಯೂ ಚ ಒಂದೇ, ಬ್ರಹ್ಮದೇವರು ವಾಯುದೇವರು. ಗಾಯತ್ರೀಂ ಭಾರತೀಂ, ಬ್ರಹ್ಮದೇವರ ಪತ್ನಿ ಗಾಯತ್ರಿ, ವಾಯುದೇವರ ಪತ್ನಿ ಭಾರತಿ. ತಾಮಪಿ ಗರುಡಂ ಅನಂತಂ ಭಜೆ ರುದ್ರದೇವಂ, ಗರುಡದೇವರು ಅನಂತ ಅಂದರೆ ಶೇಷದೇವರು, ಭಜೆ ರುದ್ರದೇವಂ, ರುದ್ರದೇವರು. ದೇವೀಂ ವಂದೇ ಸುಪರ್ಣೀಂ ಮಹಿಪತಿದಯಿತಾಂ ವಾರುಣೀಮಪ್ಯುಮಾಂತಾಂ, ಗರುಡದೇವರ ಮಡದಿ ಸುಪರ್ಣಿ, ಅನಂತ ದೇವರ ಅಂದರೆ ಶೇಷದೇವರ ಮಡದಿ ವಾರುಣಿ, ರುದ್ರದೇವರ ಮಡದಿ ಉಮಾ. ಈ 3 ಜನರನ್ನು ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್, ಇಂದ್ರನೇ ಮೊದಲಾಗಿ ಅಷ್ಟು ದೇವತಾಗಣಗಳು, ಇಂದ್ರ, ಅಗ್ನಿ, ಯಮ, ನಿರೃತಿ, ವರುಣ, ವಾಯು, ಸೋಮ, ಈಶಾನ ಇತ್ಯಾದಿ ಎಲ್ಲ ದೇವತೆಗಳು. ಇಂದ್ರನೇ ಪ್ರಧಾನವಾಗಿಟ್ಟುಕೊಂಡು ಮತ್ತೆಲ್ಲ ದೇವತೆಗಳನ್ನು ಹಾಗೂ ತದ್ಗುರೂನ್ ಮದ್ಗುರೂಂಶ್ಚ, ಅವರ ಗುರುಗಳನ್ನು ಮತ್ತು ನಮ್ಮ ಗುರುಗಳನ್ನು ಎಲ್ಲರನ್ನೂ ಒಂದು ಸಾರಿ ಸ್ಮರಣೆ ಮಾಡೋದು. ಅದಾದಮೇಲೆ ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಚ ಜಗದ್ಧಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಕೃಷ್ಣನ ಸ್ತೋತ್ರ. ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹರ್ನಿಶಂ ಮದ ತಾನಿ ಸರ್ವಾಣಿ ಮೇ ದೇವ ಕ್ಷಮಸ್ವ ಪುರುಷೋತ್ತಮ. ಸಹಸ್ರಾಣಿ ಅಪರಾಧ ಅಹರ್ನಿಶಂ ಕ್ರಿಯಂತೆ ಮದ. ಬೆಳಿಗ್ಗೆಯಿಂದ ರಾತ್ರಿವರೆಗೆ ಮಯ ನನ್ನಿಂದ ಸಹಸ್ರಾಣಿ ಅಪರಾಧ, ಸಾವಿರಾರು ಲೆಕ್ಕ ಇಲ್ಲದಷ್ಟು ತಪ್ಪುಗಳಾಗುತ್ತೆ, ಅಪರಾಧಗಳಾಗುತ್ತೆ. ಅದನ್ನು ತಾನಿ ಸರ್ವಾಣಿ ಮೇ ದೇವ ಕ್ಷಮಸ್ವ, ಅದೆಲ್ಲವನ್ನು ನೀನು ಕ್ಷಮಿಸು ಅಂಥೇಳಿ ಭಗವಂತನ ಹತ್ರ ಕೇಳಿ. ವಾಜವಾಜ ಹಿದರ್ಶತೆ ಮೇ ಸೋಮ ಅರಂಕೃತಾ ತೇಷಾಂ ಪಾಹಿ ಶ್ರುಧೀಹವಂ. ಈ ಋಕ್ಕಿನಿಂದ ದರ್ಶನ ಮಾಡು.
ದೇವರ ಪೀಠವನ್ನು, ಅಷ್ಟು ದೇವತಾ ನಮ್ಮ ಏನು ನಿತ್ಯ ಪೂಜೆ ಮಾಡ್ತೇವೆ ವಿಗ್ರಹಗಳು ಎಲ್ಲ ಪ್ರತಿಮೆಗಳನ್ನು ಕನಿಷ್ಠ ಪಕ್ಷ 1 ನಿಮಿಷ ಸಾವಧಾನವಾಗಿ ಅಷ್ಟೂ ದೇವರನ್ನು ದರ್ಶನ ಮಾಡಬೇಕು. ಒಳಗೆ ಬಂದು ಸೀದಾ ದೇವರ ನಿರ್ಮಾಲ್ಯ ವಿಸರ್ಜನೆ ಅಲ್ಲ, ಮೊದಲು ದೇವರನ್ನ ದರ್ಶನ ಮಾಡಬೇಕು. ದೇವರ ಆ ರೂಪವನ್ನು ಕಣ್ಣಿಗೆ ತುಂಬಿಕೊಳ್ಬೇಕು. ಅದಾದ ಮೇಲೆ ಮುಂದಿನ ಕೆಲಸ. ಅಟ್ಲೀಸ್ಟ್ 1 ನಿಮಿಷ ಆದರೂ ಬೇಕು ಮಿನಿಮಮ್. ಕರೆಕ್ಟಾಗಿ ದರ್ಶನ ಮಾಡೋದಾದರೆ ಅಟ್ಲೀಸ್ಟ್ 1 ನಿಮಿಷ ಬೇಕು. 1 ನಿಮಿಷ ಕೊಡೋದೇನು ಕಷ್ಟ ಅಲ್ಲ. ದಿನಕ್ಕೆ ನಮಗೆ 1400 ಚಿಲ್ಲರೆ ನಿಮಿಷ ಸಿಗುತ್ತೆ ದಿನದಲ್ಲಿ. ಅದರಲ್ಲಿ 1 ನಿಮಿಷ ದೇವರ ದರ್ಶನಕ್ಕೆ ಹೋದರೆ ಅದೇನು ವ್ಯರ್ಥ ಅಲ್ಲ. ನಿಧಾನವಾಗಿ ದೇವರ ದರ್ಶನ ಮಾಡಿ, ಮತ್ತು ಇದೇ ಮಂತ್ರದಿಂದನೇ ದರ್ಶನ ಮಾಡಬೇಕು ಅಂತಲ್ಲ. ಅಲ್ಲಿ ದರ್ಶತ ಅಂತ ಶಬ್ದ ಬಂದಿದ್ದರಿಂದ ಇದನ್ನು ಪುಸ್ತಕದಲ್ಲಿ ಪ್ರಿಂಟ್ ಮಾಡಿದ್ದಾರೆ. ಅದೇ ಋಕ್ಕಿಂದನೇ ಮಾಡಬೇಕಂತೇನಿಲ್ಲ. ಆ ಋಕ್ಕಿನ ಅರ್ಥಕ್ಕೂ ನಾವು ಮಾಡ್ತಾ ಇರೋ ಕೆಲಸಕ್ಕೂ ಅಲ್ಲಿ ಲಿಂಕ್ ಇಲ್ಲ ವಸ್ತುತಃ. ಆಯಾಹಿ ದರ್ಶತ ಇಮೇ ಸೋಮ ಅಲಂಕೃತಾ ತೇಷಾಂ ಪಾಹಿ ಶ್ರದ್ಧೇಯಂ. ಅಲ್ಲಿ ದೇವರನ್ನ ಇನ್ವೋಕ್ ಮಾಡ್ತಾ ಇರೋದು, ನಮ್ಮ ಪೂಜೆಯನ್ನು ಸ್ವೀಕರಿಸು ಬಾ ಅಂತ ಇನ್ವೋಕ್ ಮಾಡ್ತಾ ಇರೋದು. ಒಟ್ಟಾರೆ ದೇವರನ್ನ ದರ್ಶನ ಮಾಡಬೇಕು ಚಂದದಲ್ಲಿ. ಅದಾದಮೇಲೆ ಅಗ್ನಿನಾಗ್ನಿ ಸಮಿಧ್ಯತೆ ಕವಿರ್ ಗೃಹಪತಿರ್ಯುವಾ ಅವ್ಯವಾಡ್ ಜಿಹ್ವಾ ಅಸ್ಯ. ಕವಿ ಗೃಹಪತಿ ಯುವ ಅವ್ಯವಾಡ್ ಜಿಹ್ವಾಸ್ಯ. ಅದಷ್ಟು ಅಗ್ನಿಯ ಸಿನೋನಿಮ್ಸ್, ಬೇರೆ ಬೇರೆ ರೂಪಗಳು. ಕವಿ ಅವ ಸರ್ವಜ್ಞ. ಗೃಹಪತಿ, ಗೃಹ ಅಂದರೆ ಮನೆ, ಪತಿ ಅಂದರೆ ಒಡೆಯ, ಮನೆಯ ಒಡೆಯ. ಮತ್ತು ಮನೆ ಅಂದರೆ ಈ ಶರೀರದ ಒಡೆಯ. ಹವ್ಯವಾಟ್, ಹವಿಸ್ಸನ್ನು ಕೊಂಡೊಯ್ಯುವವ. ಜುಹ್ವಾಸ್ಯ, ಆ ಹೋಮಧಾರದ ಮುಖ ಇರುವವನು. ಅಂತಹ ಅಗ್ನಿದೇವ ಅಗ್ನಿನಾ ಸಮಿಧ್ಯತೆ, ಅವನು ಅಗ್ನಿಯಿಂದನೇ ಬೆಳಗ್ತಾನಂತೆ. ಅಂದರೆ ಏನರ್ಥ? ಅಗ್ನಿದೇವತೆಯನ್ನು ಪ್ರೇರಣೆ ಮಾಡುವ ಅಗ್ನಿನಾರಾಯಣ, ಅಗ್ನಿಯೊಳಗಿರುವ ಪರಶುರಾಮ ರೂಪಿಯಾದ ಭಗವಂತ. ಅಗ್ನಿ ಸಮಿಧ್ಯತೆ, ಅಗ್ನಿ ರೂಪದಲ್ಲಿರುವ ದೇವರನ್ನು ಚಿಂತನೆ ಮಾಡ್ತಾ ದೀಪ ಹಚ್ಚಬೇಕು. ಆಲ್ರೆಡಿ ದೀಪ ಉರಿತಾ ಇದ್ದರೆ ಅದನ್ನು ಬತ್ತಿ ಉದ್ದ ಮಾಡೋದು, ಎಣ್ಣೆ ಹಾಕೋದು. ಒಟ್ಟಾರೆ ದೀಪ ಹಚ್ಚುವಾಗ ಈ ಮಂತ್ರ ಹೇಳ್ತಾ ಅಗ್ನಿರೂಪಿಯಾದ ನಾರಾಯಣನನ್ನು ಸ್ಮರಣೆ ಮಾಡ್ತಾ ದೀಪ ಹಚ್ಚಬೇಕು. ಇಷ್ಟಾದ ಮೇಲೆ ಒಂದು ಸಾರಿ ಗಂಟೆ ಬಾರಿಸೋದು. ಗಂಟೆ ಬಾರಿಸಿ ಈಗ ನಿರ್ಮಾಲ್ಯ ತೆಗೆಯೋದು. ನಿರ್ಮಾಲ್ಯ ತೆಗೆಯುವಾಗ ಲಕ್ಷ್ಮೀ ಸ್ಮರಣೆ ಸತ್ವಮೇವ ತೀತ ಆ ಮಂತ್ರದಿಂದ, ಮತ್ತು ಮಂಗಳಾಷ್ಟಕ ಪ್ರಾತಃ ಸೂಕ್ತ ಯಾವುದು ಅದರಿಂದ ನಿರ್ಮಾಲ್ಯ ತೆಗೆಯೋದು. ಅದು ಹೇಗೆ, ಅದರ ಪ್ರಕ್ರಿಯೆ ಹೇಗೆ ಅಂತ ಮತ್ತೆ ನೋಡೋಣ. ಹರಿ ಓಂ.